ಬಂಧಿಸುವ ವೇಳೆ ಪೊಲೀಸರಿಗೆ ಲೇಡಿ ರೌಡಿ ಆವಾಜ್ ಹಾಕಿದ್ದಾಳೆ. ಪೊಲೀಸರಿಗೆ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಧಮಕಿ ಹಾಕಿರುವಂತದ್ದಿದು. ಬಂಧಿಸುವ ವೇಳೆ ಪೊಲೀಸರಿಗೆ ಲೇಡಿ ರೌಡಿ ಆವಾಜ್. ಪೊಲೀಸರಿಗೆ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಧಮಕಿ ಹಾಕಿದ್ದಾಳೆ. ರೌಡಿ ಶೀಟರ್ ಬೇಕರಿ ರಘು ಬಂಧನದ ವೇಳೆ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಬಂಧನ ವೇಳೆ ಸಿಸಿಬಿ ಮುಂದೆ ಕೂಗಾಡಿದ್ಲು ಯಶಸ್ವಿನಿ. ಬಿಡು ಗುರು, ಮೀಡಿಯಾ ಕರೆಸ್ತೇನೆ ಅಂತ ಧಮಕಿ ಹಾಕಿದ್ದಾಳೆ. ಯಶಸ್ವಿನಿನ ಮಾಧ್ಯಮಗಳ ಹೆಸರು ದುರುಪಯೋಗವಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಪಡಿಸಿ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾಳೆ. ಮಂಡ್ಯ ಬಳಿ ಬೇಕರಿ ರಘು ಬಂಧನದ ವೇಳೆ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಏನಣ್ಣ, ನಿನ್ನ ನಂಬಿದ್ವಲ್ಲ, ನೀನ್ ಸಖತ್ ಬಿಡು ಗುರು. ಸಿಸಿಬಿ ಸಿಬ್ಬಂದಿಗೆ ಪ್ರಶ್ನೆ ಮಾಡಿರುವ ಮಾಜಿ ರೌಡಿ ಶೀಟರ್ ಸದ್ಯ ಕೋಖಾ ಆಕ್ಟ್ ಅಡಿ ಬಂಧನವಾಗಿ ಜೈಲು ಪಾಲಾಗಿದ್ದಾಳೆ. ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಆವಾಜ್ ಹಾಕಿದ್ದಾಳೆ ಪೊಲೀಸರಿಗೆ. ಅದರಲ್ಲೂ ಬಂಧಿಸುವಂತಹ ವೇಳೆಯಲ್ಲಿ ಅಡ್ಡಪಡಿಸಿದ್ದು ಲೇಡಿ ರೌಡಿ ಆವಾಜ್ ಹಾಕಿರುವಂತದ್ದು. ಪೊಲೀಸರಿಗೆ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಧಮಕಿ ಹಾಕಿದ್ದಾಳೆ. ರೌಡಿ ಶೀಟರ್ ಬೇಕರಿ ರಘು ಬಂಧನದ ವೇಳೆ ಹೈಡ್ರಾಮಾನೇ ಕ್ರಿಯೇಟ್ ಆಗಿದೆ. ಬಂಧನದ ವೇಳೆ ಸಿಸಿಬಿ ಮುಂದೆ ಕೂಗಾಡಿದಂತಹ ಯಶಸ್ವಿನಿ ಬಿಡುಗುರು, ಮೀಡಿಯಾ ಕರೆಸ್ತೇನೆ ಅಂತ ಧಮಕಿ ಹಾಕಿದ್ದಾಳೆ. ಯಶಸ್ವಿನಿಯಿಂದ ಮಾಧ್ಯಮಗಳ ಹೆಸರು ಕೂಡ ದುರುಪಯೋಗ ಆಗ್ತಿದೆ, ದುರ್ಬಳಕೆ ಆಗ್ತಿದೆ ಅನ್ನುವಂಥ ಆರೋಪ ಕೂಡ ಇದೆ. ಮೀಡಿಯಾ ಕರೆಸ್ತೇನೆ ಅಂತೆಲ್ಲ ಧಮಕಿ ಹಾಕಿದ್ದಾಳೆ ಯಶಸ್ವಿನಿ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಪಡಿಸಿ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾಳೆ. ಇದು ಏನು ಕೋಖಾ ಆಕ್ಟ್ ಬೇಕು ಅಂತ ಸೇರಿಸಿರೋದು. ಮಂಜು ಕಂಪ್ಲೇಂಟ್ ನಮ್ಮ ಕಡೆ ಇದ್ದಾನೆ. ಪೊಲೀಸರು ಪಕ್ಕ ಪೊಲೀಸ್ನವರು ನೀವೇ ಮಾಡ್ಕೊಂತಿದ್ರಿ, ನಮ್ದೇನಿಲ್ಲ, ನಮ್ ಕೆಲಸ ನಮ್ ಪೊಲೀಸ್ ಯಾವತ್ತೂ ಯಾಕೆ ನೀವೇ ನಂಬಿದ್ರು ನೀವೇ ಮಾಡ್ಕೊಂತಿದ್ರಿ. ಕರ್ಕೊಂಡ್ವಿ, ಕರ್ಕೊಂಡೋದು ಪ್ರತಿಯೊಂದು ಇದೆ. ಸುಳ್ಳು ಕೇಸ್ಗಳು ಹಾಕೊಂಡು ಲೈಫ್ ಸ್ಮೈಲ್ ಮಾಡ್ತಿದ್ದೀರಾ? ಸರಿ, ಎಲ್ಲ ಸರಿ, ಸಖತ್ ಬಿಡುಗರು. ಆಯ್ತು ಬಿಡುಗರು, ಬಿಡು. ನಮ್ದುವಲ್ಲ ಅಣ್ಣ ಅಂತ ನಮ್ದುವಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅರುಣ್. ಅರುಣ್, ಈಗ ಈ ರೌಡಿ ಶೀಟರ್ ಮತ್ತೆ ಧಮಕಿ ಹಾಕಿರುವಂತದ್ದು ಮಾಧ್ಯಮಗಳನ್ನ ಕರೆಸ್ತೇನೆ ಅಂತ ಮಾಧ್ಯಮಗಳ ಹೆಸರು ಕೂಡ ದುರುಪಯೋಗ ಮಾಡಿಕೊಂಡಿದ್ದು ಕೇಳಿ ಬರ್ತಿದೆ. ಏನಿದೆ ಹೆಚ್ಚಿನ ಮಾಹಿತಿ? ಏನಂದ್ರೆ ಮಾಜಿ ರೌಡಿ ಶೀಟರ್ ಆದಂತ ಯಶಸ್ವಿನಿ ಏನಿದ್ದಾರೆ, ಸೊ ಅವರನ್ನ ಕಳೆದ 2 ದಿನಗಳಿಂದಷ್ಟೇ ಸಿಸಿಬಿ ಪೊಲೀಸರು ಒಂದು ಕೋಕಾ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಿದ್ರು. ಕಳೆದ ತಿಂಗಳು ಏನು ಈಕೆಯ ಸ್ನೇಹಿತರಾಗಿದ್ದಂತಹ ಏನು ಬೇಕರಿ ರಘುವನ್ನು ಸಹ ಪೊಲೀಸರು ಸಿಸಿಬಿ ಪೊಲೀಸರು ಬಂಧನ ಮಾಡಿದ್ರು. ಮಂಡ್ಯದಲ್ಲಿ ಸಿಸಿಬಿ ಪೊಲೀಸರು ಬಂಧನಕ್ಕೆ ತೆರಳಿದಂತ ವೇಳೆಯಲ್ಲಿ ಈ ಒಂದು ವಿಡಿಯೋ ಘಟನೆ ನಡೆದಿರುವಂತದ್ದು. ಮಾಧ್ಯಮಗಳನ್ನ ಕರೆಸಿ ನಿಮ್ಮ ಪೊಲೀಸರ ಬಂಡವಾಳ ಬಟಬಾಯಲು ಮಾಡ್ತೀನಿ, ಮತ್ತೆ ಸುಳ್ಳು ಕೇಸುಗಳು ಹಾಕೊಂಡು ನೀವು ಈ ರೀತಿ ಜನರನ್ನ ಬೆಳೆಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಒಂದು ರೀತಿ ಮಾಧ್ಯಮಗಳನ್ನ ಹೆಸರನ್ನ ಹೇಳ್ಕೊಂಡು ಮಾಧ್ಯಮಗಳನ್ನ ಕರೆಸ್ತೀನಿ ಅಂದ್ಬಿಟ್ಟು ಬೆದರಿಕೆ ಆಗ್ತಾ ಇರುವಂತ ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು. ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಏನು ಮನೋಜ್ ಅಂತ ಏನು ಉದ್ಯಮಿ ಇರ್ತಾನೆ, ಆತನ ಕಿಡ್ನಾಪ್ಗೆ ಸಹಕರಿಸಿದಂತ ಆರೋಪದಲ್ಲಿ ಏನು ಕೆಲವೊಂದಷ್ಟು ಜನರನ್ನ ಆರೋಪಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿರ್ತಾರೆ. ಆ ನಂತರ ಅದರಲ್ಲಿ ಏನ್ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಬೇಕರಿ ರಘುವಿನ ಕೈವಾಡ ಇದ್ದು ಅಂತ ಸಹ ಗೊತ್ತಾಗಿರುತ್ತೆ. ಆ ನಂತರದಲ್ಲಿ ಬೇಕರಿ ರಘುವನ್ನ ಸಹ ಪೊಲೀಸರು ಮಂಡ್ಯದಲ್ಲಿ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಮತ್ತೆ ಜೊತೆಗೆ ಏನು ಅಷ್ಟು ದಿನಗಳಿಂದನೂ ಸಹ ಏನು 12 ಜನರ ಆರೋಪಿಗಳನ್ನು ಪೊಲೀಸರು ಬಂಧಿಸಿರ್ತಾರೆ. ಆ ನಂತರ ಬೇಕರಿ ರಘು ಎಸ್ಕೇಪ್ ಆಗಿರ್ತಾನೆ. ಮತ್ತೆ ಬೇಕರಿ ರಘು ಕೆಲವು ದಿನಗಳ ಎಸ್ಕೇಪ್ ಆದ ಸಂದರ್ಭದಲ್ಲಿ ಆತ ಏನು ಯಾರು ಆತನಿಗೆ ಆಶ್ರಯ ಕೊಡ್ತಾ ಇದ್ರು ಏನು ಅನ್ನೋದು ಆ ಬೇಕರಿ ರಘುವಿನ ಬಂಧನದ ವೇಳೆ ಗೊತ್ತಾಗಿರುತ್ತೆ. ಯಾರು ಆಶ್ರಯ ಕೊಡ್ತಾ ಇದ್ರು ಅಂತ ಪೊಲೀಸ್ ವಿಚಾರಣೆ ಮಾಡಲಿ ಯಶಸ್ವಿನಿ ಮಾಜಿ ರೌಡಿ ಶೀಟರ್ ಈಕೆ ಬೇಕರಿ ರಘುವಿಗೆ ಶೆಲ್ಟರ್ ಅನ್ನ ಕೊಡ್ತಾ ಇರೋದಂತೂ ಗೊತ್ತಾಗಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಆಕೆಯನ್ನು ಸಹ ಒಂದು ವಿಚಾರಣೆ ಮಾಡಿರ್ತಾರೆ. ಮತ್ತೆ
ಕಳೆದ ಏನು 8-10 ಪ್ರಕರಣಗಳು ಈಕೆ ಮೇಲೆ ಇರುವಂತದ್ದು. ಸೊ ಹಾಗಾಗಿ ಸಿಸಿಬಿ ಪೊಲೀಸರು ಕಳೆದ 2 ದಿನಗಳ ಹಿಂದಷ್ಟೇ ಆಕೆಯನ್ನ ಕೋಕಾ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಿರುವಂತದ್ದು. ಕೋಕಾ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಿದ್ರೆ 1 ವರ್ಷದ ಕಾಲ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೆಲ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಸಿಗಲ್ಲ. ಅದು ಕೇವಲ ನೀವು ಜಾಮೀನಿಗೆ ಒಂದು ಹೈಕೋರ್ಟ್ಗೆ ಹಾಕಬೇಕಾಗುತ್ತೆ. ಹಾಗಾಗಿ ಹೈಕೋರ್ಟ್ ನಲ್ಲಿ ಟ್ರಯಲ್ ಆಗ್ಬೇಕಾಗುತ್ತೆ. ಮತ್ತೆ ಹೈಕೋರ್ಟ್ ನಲ್ಲಿ ಜಡ್ಜ್ ಒಂದು ಕಮಿಟಿ ಇರುತ್ತೆ. ಈ ರೀತಿ ಕೋಕಾ ಕಾಯ್ದೆಯಲ್ಲಿ ಆರೋಪಿಗಳು ಯಾರು ಬಂಧನ ಆಗ್ತಾರೆ, ಸೊ ಅವರು ಅಲ್ಲಿ ಅಪ್ಲಿಕೇಶನ್ ಹಾಕೊಂಡು ಅಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದು ಮತ್ತೆ ಬೆಲ್ ಪಡೆಯಬೇಕಾಗುತ್ತೆ. ಆದ್ರೆ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಯಶಸ್ವಿನಿಯನ್ನ ಬಂಧಿಸಿ ಒಂದು ಜೈಲಿಗೆ ಕಳಿಸಿರುವಂತದ್ದು. ಮತ್ತೆ ಈ ಒಂದು ಮನೋಜ್ ಕಿಡ್ನಾಪ್ ಪ್ರಕರಣದಲ್ಲಿ ಇದುವರೆಗೂ ಸುಮಾರು 15ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಿರುವಂತದ್ದು. ಮಂಜರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.